ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಹಲವು ಗ್ರಾಮಗಳಿಗೆ ಕುಡಿಯುವ ನೀರು ಒದಗಿಸುವ ಅಮರ್ಜ ಏತ ನೀರಾವರಿ ಯೋಜನೆ ಕಾಮಗಾರಿ ಪೂರ್ಣಗೊಳಿಸುವಂತೆ ಆಗ್ರಹಿಸಿ ರೈತರು ಆಗಸ್ಟ್ 27ರಂದು ಪಾದಯಾತ್ರೆ ನಡೆಸಲಿದ್ದಾರೆ. ಹಡಲ್ಗಿ ಗ್ರಾಮದಿಂದ ಅರ್ಜುನ್ಗಿವರೆಗೆ ಪಾದಯಾತ್ರೆ ನಡೆಸಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಚೇರಿ ಎದುರು ಅಹೋರಾತ್ರಿ ಧರಣಿ ನಡೆಸುವುದಾಗಿ ಹಾಲು ಒಕ್ಕೂಟದ ಅಧ್ಯಕ್ಷ ಆರ್.ಕೆ. ಪಾಟೀಲ್ ಅವರು ತಿಳಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಕಲಬುರಗಿ, ಬೀದರ್, ಯಾದಗಿರಿ ಹಾಲು ಒಕ್ಕೂಟದ ಅಧ್ಯಕ್ಷ ಆರ್.ಕೆ. ಪಾಟೀಲ್, ಅಮರ್ಜ ಏತ ನೀರಾವರಿ ಯೋಜನೆ ಹಲವು ವರ್ಷಗಳಿಂದ ಅಪೂರ್ಣವಾಗಿದ್ದು 2019ರಲ್ಲಿ ಅಳವಡಿಸಿದ್ದ ಸುಮಾರು 1.8 ಕಿಲೋಮೀಟರ್ ಪೈಪ್ಲೈನ್ ಅನ್ನು ಅನಧಿಕೃತವಾಗಿ ತೆರವುಗೊಳಿಸಲಾಗಿದೆ ಎಂದು ಆರೋಪ ಮಾಡಿದ್ದಾರೆ. ಯೋಜನೆ ಪೂರ್ಣಗೊಂಡರೆ ಕಿಣಿ ಸುಲ್ತಾನ್, ಕಡಗಂಚಿ, ಜವರ ಸೇರಿದಂತೆ ಆಳಂದ ತಾಲೂಕಿನ ಹಲವು ಗ್ರಾಮಗಳಿಗೆ ಕುಡಿಯುವ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಲಿದೆ ಎಂದು ಅವರು ಹೇಳಿದ್ದಾರೆ. ಯೋಜನೆ ತಕ್ಷಣವೇ ಪೂರ್ಣಗೊಳಿಸಿ ತೆರವುಗೊಳಿಸಿದ ಪೈಪ್ಲೈನ್ ಮರುಸ್ಥಾಪಿಸಬೇಕು, ಇಲ್ಲದಿದ್ದರೆ ರೈತರೊಂದಿಗೆ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಕೆ ಕೂಡ ನೀಡಿದ್ದಾರೆ. ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ 10,000 ಮಕ್ಕಳು ಎಜುಕೇಶನ್ ಓದ್ತಾ ಇದ್ದಾರೆ. ಅವರಿಗೆ ನೀರು ಅಮರ್ಜ ಡ್ಯಾಮ್ ನಿಂದ ಹೋಗ್ತದೆ ಮಕ್ಕಳಿಗೆ ಕೂಡ. ಸಮಸ್ಯೆ ಈಗ 18 ತಿಂಗಳ ಮುಗಿಬೇಕು ಅಂತ ಹೇಳ್ತೀವಿ. 2026ಕ್ಕೆ ಈಗ ಅವರು 25-26 ಸಮಯದಲ್ಲಿ ಈಗ ಅವರು ಅದನ್ನ ತಾಲೂಕಿನ ಕೆರೆಗಳು ಹಾಗೂ ಅಮರ್ಜ ಅಣೆಕಟ್ಟಿಗೆ ನೀರು ತುಂಬಿಸುವ ಏತ ನೀರಾವರಿ ಯೋಜನೆಯ ಕಾಮಗಾರಿ ವಿಳಂಬ ಹಾಗೂ ಅಳವಡಿಸಿರುವ ಪೈಪ್ಲೈನ್ ಅನ್ನು ಅನಧಿಕೃತವಾಗಿ ತೆರವುಗೊಳಿಸಿರುವ ಕುರಿತು ಸನ್ಮಾನ್ಯ ಶ್ರೀ ಬಿ.ಆರ್. ಪಾಟೀಲ್ ಅವರು 2013ರಿಂದ 2018ರವರೆಗೆ ಶಾಸಕರಿದ್ದ ಸಂದರ್ಭದಲ್ಲಿ 2014-15ನೇ ಸಾಲಿನ ಆಳಂದ ತಾಲೂಕಿನ ತೀವ್ರ ಬರಗಾಲದ ಪರಿಸ್ಥಿತಿ ನಿರ್ಮಾಣವಾಗಿ ಜಾನುವಾರುಗಳಿಗೆ ಕುಡಿಯುವ ನೀರಿನ ತೀವ್ರ ಕೊರತೆ ಉಂಟಾಗಿತ್ತು. ಆ ಸಂದರ್ಭದಲ್ಲಿ ಸದರಿ ಸಮಸ್ಯೆಯ ಶಾಶ್ವತ ಪರಿಹಾರ ಹುಡುಕಲು ಪಕ್ಕದ ಅಫ್ಜಲ್ಪುರ ತಾಲೂಕಿನ ಭೀಮಾ ನದಿಯಿಂದ ಅಮರ್ಜ ಅಣೆಕಟ್ಟೆಗೆ ನೀರು ತುಂಬಿಸುವ ಯೋಜನೆಯ ಕುರಿತು ಅಂದಿನ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಅವರಿಗೆ ಗಮನ ತಂದು ಅವಾಗ 318 ಕೋಟಿ ಮೊತ್ತದ ಯೋಜನೆ ವರದಿ ಅನುಮೋದನೆ ಪಡೆಯಲಾಯಿತು. ಆದರೆ 2018ರ ಫೆಬ್ರವರಿ ತಿಂಗಳಲ್ಲಿ ಟೆಂಡರ್ ಪ್ರತಿಕ್ರಿಯೆ ಪೂರ್ಣಗೊಳಿಸಿ ಕಾಮಗಾರಿ ಭೂಮಿ ಪೂಜೆಯನ್ನು ನೆರವೇರಿಸಲಾಯಿತು. ನಂತರ 2019 ಮಾರ್ಚ್ ತಿಂಗಳ ಅಧಿಕೃತವಾಗಿ ಕಾಮಗಾರಿ ಪ್ರಾರಂಭಗೊಂಡಿತ್ತು. ಗುತ್ತಿಗೆ ಕರಾರು ಒಪ್ಪಂದದ ಅನ್ವಯ 18 ತಿಂಗಳ ಅವಧಿ ಅಂದರೆ ದಿನಾಂಕ 7/9/2020 ಒಳಗಾಗಿ ಕಾಮಗಾರಿ ಪೂರ್ಣ ಆಗಬೇಕಾಗಿತ್ತು. ಮುಂದುವರಿದ ವಿವಿಧ ಕಾರಣಗಳಿಂದ ಸದರಿ ಕಾಮಗಾರಿಯು ವಿಳಂಬಗೊಂಡಿತ್ತು. ಈ ಮಧ್ಯೆ ಸದರಿ ಕಾಮಗಾರಿಯ ನಡೆಯುತ್ತಿರುವ ಪ್ರದೇಶದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ವತಿಯಿಂದ ನಿರ್ಮಿಸಲಾಗುತ್ತಿರುವ ಚೆನ್ನೈ ಸೂರತ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಹೆದ್ದಾರಿಯ ಕಾಮಗಾರಿಯನ್ನು ನಿರ್ವಹಿಸುತ್ತಿರುವ NHAI ವತಿಯಿಂದ KNNL ಭೀಮಾ ಏತ ನೀರಾವರಿ ಯೋಜನೆ ಹಾಗೂ ಸಂಬಂಧಿಸಿದ ಗುತ್ತಿಗೆದಾರರ ಯಾವುದೇ ಪೂರ್ಣ ಸೂಚನೆ ನೀಡದೆ ಸೆಪ್ಟೆಂಬರ್ 2019ರಲ್ಲಿ ಅಳವಡಿಸಲಾಗಿದ್ದ ಪೈಪ್ಲೈನ್ ಚಾನೆಲ್ 19.66 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ 1.80 ಮೀಟರ್ ವ್ಯಾಪ್ತಿಯ ಪೈಪ್ಲೈನ್ ಅನ್ನು ಅನುಮತಿ ಇಲ್ಲದೆ ಅನಧಿಕೃತವಾಗಿ ಕತ್ತರಿಸಿ ತೆರವುಗೊಳಿಸಿರುವುದು ತಿಳಿದು ಬಂದಿರುತ್ತದೆ. ಅದರ ಪ್ರತಿ ಕೂಡ ತಮಗೆ ಹಚ್ಚಿದ್ವಿ. ಯಾವ ತರ ಪೈಪ್ ಅನ್ನ ಕಟ್ ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅವರಿಗೆ ಲಿಖಿತ ದೂರು ಸಲ್ಲಿಸಿ ಅಧಿಕೃತವಾಗಿ ಕತ್ತರಿಸಿ ತೆರವುಗೊಳಿಸಿರುವ ಪೈಪ್ಲೈನ್ ಅನ್ನು ಮರು ಜೋಡಣೆ ಮಾಡಿ ಪುನಃ ಸ್ಥಾಪಿಸುವಂತೆ ಕೋರಿರುತ್ತಾರೆ. ಆದರೆ ಈವರೆಗೆ ಕುರಿತು ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳಿಲ್ಲ. ಅಲ್ಲಿ ಅದೇ ರೀತಿ ಸದರಿ ಏತ ನೀರಾವರಿ ಕಾಮಗಾರಿಯ ಸಂಬಂಧಿಸಿದ ಗುತ್ತಿಗೆದಾರರು ಶ್ರೀ ಜಿ ಶಂಕರ್ ದಿನಾಂಕ 8/4/2026ರಂದು ಪೈಪ್ಲೈನ್ ಅನ್ನು ತೆರವುಗೊಳಿಸಿ ಸರ್ಕಾರ ಯೋಜನೆಯ ಹಾನಿ ಉಂಟು ಮಾಡಿರುವ ಶ್ರೀ ಬುರ್ಷಾಂತಪ್ಪ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಉಪ ನಿರೀಕ್ಷಕರು ಅಫ್ಜಲ್ಪುರ್ ಇವರಿಗೆ ಲಿಖಿತ ದೂರು ಸಲ್ಲಿಸಿರುತ್ತಾರೆ. ಸದರಿ ವಿಷಯದ ಕುರಿತು ಕಾರ್ಯಪಾಲಕ ಅಭಿಯಂತರರು KNNL ಭೀಮಾ ಏತ ನೀರಾವರಿ ಯೋಜನೆ ಅಫ್ಜಲ್ಪುರ್ ಸಹ ದಿನಾಂಕ
14/8/2026 ಪೊಲೀಸ್ ಉಪ ನಿರೀಕ್ಷಕ ಅಫ್ಜಲ್ಪುರ್ ಇವರಿಗೆ ದಿನಾಂಕ 8/4/2026 ಜಿ ಶಂಕರ್ ಅವರ ಸಲ್ಲಿಸಿರುವ ದೂರಿನ ಪತ್ರವನ್ನು ಉಲ್ಲೇಖಿಸಿ ಪುನಃ ಲಿಖಿತ ದೂರು ಸಲ್ಲಿಸಿರುತ್ತಾರೆ. ಈ ಮೇಲ್ಕಂಡ ಸದರಿ ವಿಷಯದ ಕುರಿತು ಸಂಬಂಧಿಸಿದ ಇಲಾಖೆಗಳು ಹಲವಾರು ಬಾರಿ ಮೌಖಿಕವಾಗಿ ಹಾಗೂ ಲಿಖಿತವಾಗಿ ದೂರುಗಳನ್ನು ಸಲ್ಲಿಸಿದ್ದರೂ ಸಹ ಈವರೆಗೆ ಯಾವುದೇ ಪರಿಣಾಮಕಾರಿ ಕ್ರಮ ಕೈಗೊಳ್ಳಿಲ್ಲ. ವಿಷಾದನೀಯವಾಗಿರುತ್ತದೆ. ಸರ್ಕಾರಿ ಯೋಜನೆಯ ಸಂಬಂಧಿಸಿದ ಪ್ರಮುಖ ಮೂಲ ಸೌಕರ್ಯವನ್ನು ಅನಧಿಕೃತವಾಗಿ ತೆರವುಗೊಳಿಸಿರುವ ಪ್ರಕರಣವಾಗಿರುವುದರಿಂದ ಈ ಕುರಿತು ತಕ್ಷಣ ಸೂಕ್ತ ಕಾನೂನು ಹಾಗೂ ಆಡಳಿತಾತ್ಮಕ ಕ್ರಮ ಕೈಗೊಳ್ಳುವುದು ಅತ್ಯಂತ ಅಗತ್ಯವಾಗಿರುತ್ತದೆ. ಸದರಿ ಭೀಮಾ ಏತ್ ನೀರಾವರಿ ಯೋಜನೆಯ ಪೂರ್ಣಗೊಂಡಲ್ಲಿ ಅಫ್ಜಲ್ಪುರ್ ತಾಲೂಕಿಗೆ 10 ಕೆರೆಗಳಿಗೆ, ಆಳಂದ್ ತಾಲೂಕಿನ 3 ಕೆರೆಗಳು ಹಾಗೂ ಅಮರ್ಜ ಅಣೆಕಟ್ಟನ್ನು ನೀರಿನಿಂದ ತುಂಬಿಸಲು ಸಾಧ್ಯವಾಗಿರುತ್ತದೆ. ಸದರಿ ಯೋಜನೆಯಿಂದ ಆಳಂದ್ ಪಟ್ಟಣದ ಜನರಿಗೆ ಕೇಂದ್ರೀಯ ವಿಶ್ವವಿದ್ಯಾಲಯ ಕಡಗಂಚಿ ವ್ಯಾಸಂಗ ಮಾಡುತ್ತಿರುವ ಸುಮಾರು 10,000 ವಿದ್ಯಾರ್ಥಿಗಳಿಗೆ ಹಾಗೂ ಅಮರ್ಜ ವ್ಯಾಪ್ತಿಯ ಸುಮಾರು 20 ಹಳ್ಳಿಗಳಿಗೆ ಜಾನುವಾರುಗಳಿಗೆ ಕುಡಿಯುವ ನೀರಿನ ಅನುಕೂಲವಾಗುತ್ತದೆ. ಪ್ರಸ್ತುತ ಸಾಲಿನಲ್ಲಿ ಮಳೆಯ ಅಭಾವ ಉಂಟಾಗಿ ಬರಗಾಲ ಪರಿಸ್ಥಿತಿ ಎದುರಾಗಿರುವುದರಿಂದ ತಾಲೂಕಿನ ಜಾನುವಾರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉಂಟಾಗಿರುತ್ತದೆ. ಪ್ರಯುಕ್ತ ಸದರಿ ಕಾಮಗಾರಿಯು ಪ್ರಗತಿಯನ್ನು ಖುದ್ದಾಗಿ ವೀಕ್ಷಣೆ ಮಾಡಿದಾಗ ಕಾಮಗಾರಿಯು ವಿಳಂಬಕ್ಕೆ ಅಧಿಕಾರಿಗಳ ನಿರ್ಲಕ್ಷ್ಯದ ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ. ಇದನ್ನು ಅರಿತು ತಾಲೂಕಿನ ಪ್ರಗತಿಪರ ರೈತರೊಂದಿಗೆ ಚರ್ಚಿಸಿ ದಿನಾಂಕ 27ರಂದು ಆಳಂದ್ ತಾಲೂಕಿನ ಹಡಲಗಿ ಗ್ರಾಮದಿಂದ ಅಫ್ಜಲ್ಪುರ್ ಅರ್ಜುಣಗಿ ಹತ್ತಿರ ಯಾವ ಇದು ನ್ಯಾಷನಲ್ ಹೈವೇ ರೋಡ್ ಏನು ಮಾಡ್ತಾ ಇದ್ದಾರೆ ಅಲ್ಲಿವರೆಗೆ ನಾವು ಪಾದಯಾತ್ರೆ ಮುಖಾಂತರ ನಾವು ಹೋಗಿ ಈ ಭೀಮಾ ಬೋರಿ ನದಿಯಿಂದ ಅಮರ್ಜೆಗೆ ನೀರು ಬರುವವರೆಗೂ ನಾವು ಅಲ್ಲಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದೀವಿ, ಎಲ್ಲ ರೈತ ಮುಖಂಡರು ಸೇರಿ. ಇದು 9 KNL ಡಿಪಾರ್ಟ್ಮೆಂಟ್ ಇಂದ 9 ತಿಂಗಳಾಯ್ತು ಈಗ ಲೆಟರ್ ಕೊಟ್ಟು, ಆದ್ರೂ ಕೂಡ ಇಲ್ಲಿವರೆಗೂ ಕಾಮಗಾರಿ ಅವರು ಈಗ ನಾವು ಮೊನ್ನೆ ಹೋದ್ಮೇಲೆ ಕಾಮಗಾರಿ ಪ್ರಾರಂಭ ಮಾಡಿದರು. ನ್ಯಾಷನಲ್ ಹೈವೇ ಅಂದ್ರೆ ವಿತೌಟ್ ಇನ್ಫಾರ್ಮೇಶನ್ ಸ್ಟೇಟ್ ಗೌರ್ಮೆಂಟ್ ಮತ್ತೆ KNLಗೆ ಯಾವುದೇ ಮಾಹಿತಿ ಇಲ್ಲದೆ ಪೈಪ್ಲೈನ್ ಅನ್ನ ಕಟ್ ಮಾಡಿದ್ದಾರೆ. ಅದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರು ಕೂಡ ಅವರಿಗೆ ಒಂದು ರೀತಿಯಿಂದ ಭಯನೂ ಇಲ್ಲ. ಅದಕ್ಕಾಗಿ ನಾವೆಲ್ಲ ರೈತರು ಸೇರಿ ಇದನ್ನ ವಿಚಾರ ಮಾಡಿ ನಾವು 27ನೇ ತಾರೀಕು 10 ಗಂಟೆಗೆ ಹಡಲ್ಗಿ ಗ್ರಾಮದಿಂದ ಪಾದಯಾತ್ರೆ ಮುಖಾಂತರ ನಾವು ಅರ್ಜುನ್ಗಿ ಹತ್ರ ನಾವು ಅಲ್ಲೇ ಸತ್ಯಾಗ್ರಹನ ನಿರಂತರವಾಗಿ ನೀರು ಅಮರ್ಜ ಡ್ಯಾಮಿಗೆ ನೀರು ಬರುವವರೆಗೂ ನಾವು ಅಲ್ಲೇ ನಿರಂತರವಾಗಿ ಸತ್ಯಾಗ್ರಹನ ಮಾಡುತ್ತೇವೆ ಅಂತ. ಇದು ಏನ್ರಿ